ಸ್ನೇಹಿತರೆ, 2015ರಲ್ಲಿ ಆಫ್ರಿಕಾದ ಉಗಾಂಡದಲ್ಲಿ ನಡೆದ ಒಂದು ಘಟನೆ ಇದು. 21 ವರ್ಷದ ಸೋಫಿಯಾ ಕೊಟ್ಸೇರ್ ಎಂಬ ಡಚ್ ಹುಡುಗಿ ಮೆಡಿಕಲ್ ಇಂಟರ್ನ್ಶಿಪ್ಗೆ ಹೋಗಿ ಒಂದು ಸಫಾರಿ ಟ್ರಿಪ್ನ ಮಧ್ಯೆ ಸಡನ್ ಆಗಿ ಕಣ್ಮರೆಯಾಗ್ತಾಳೆ. ನಂಬೋಕೆ ಕಷ್ಟ ಆದರೂ ಇದು ನಿಜ. ಅಲ್ಲಿನ ಸರ್ಕಾರ ಮತ್ತು ಪೊಲೀಸರು ತುಂಬ ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರಾಣಿಗಳ ದಾಳಿಯಿಂದ ಆಕೆ ಸತ್ತು ಹೋದಳು ಎಂದು. ಆದರೆ ಸ್ಟೋರಿ ಮುಗಿದಿಲ್ಲ. ಆಕೆಯ ತಾಯಿ ಮತ್ತು ಡಿಟೆಕ್ಟಿವ್ಸ್ ಸ್ಪಾಟ್ನಲ್ಲಿ ಸಿಕ್ಕ ಪುಟ್ಟ ಎವಿಡೆನ್ಸ್ಗಳನ್ನು ನೋಡಿದಾಗ ಇದು ಪ್ರಾಣಿಗಳ ಕೆಲಸ ಅಲ್ಲ, ಬದಲಿಗೆ ಇದೊಂದು ಭಯಂಕರ ಪ್ಲಾನ್ ಮಾಡಿದ್ದ ಕವರಪ್ ಅನ್ನೋ ಅನುಮಾನ ಬರೋಕೆ ಶುರುವಾಗುತ್ತೆ. ಇದು ಒಂದು ಕ್ರೈಮ್ ಸ್ಟೋರಿ ಮಾತ್ರ ಅಲ್ಲ, ಇದು ತಾಯಿ ಮಗಳ ಪ್ರೀತಿ, ನ್ಯಾಯಕ್ಕಾಗಿ ಒಬ್ಬ ತಾಯಿ ನಡೆಸಿದ ಫೈಟ್ ಮತ್ತು ದೊಡ್ಡ ಮಟ್ಟದಲ್ಲಿ ನಡೆದ ಒಂದು ಸೀಕ್ರೆಟ್ ಬಗ್ಗೆ ಇರುವ ರಹಸ್ಯವಾದ ಕತೆ. ಹಾಗಾದ್ರೆ ಆ ಮುದ್ದು ಹುಡುಗಿ ಸೋಫಿಯಾಳ ಜೊತೆ ನಿಜವಾಗ್ಲೂ ಏನಾಯ್ತು? ಈಗ ನೋಡೋಣ. ಸೋಫಿಯಾ ಕೊಟ್ಸೇರ್ ನೆದರ್ಲ್ಯಾಂಡ್ನ ಹುಡುಗಿ. ಚಿಕ್ಕ ವಯಸ್ಸಿನಿಂದಲೇ ಟ್ಯಾಲೆಂಟೆಡ್ ಆಗಿದ್ದು, ನಟನೆಯಲ್ಲಿ ಇಷ್ಟ ಇದ್ರು. ಫೈನಲಿ ಅವಳು ಡಾಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವಳ ಡ್ರೀಮ್ ಏನು ಅಂದರೆ ಬಡ ದೇಶಗಳಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡೋದು. ಅದಕ್ಕೆಂದೇ 2015ರ ಆಗಸ್ಟ್ನಲ್ಲಿ 8 ವಾರಗಳ ಇಂಟರ್ನ್ಶಿಪ್ಗೋಸ್ಕರ ಉಗಾಂಡದ ಕಂಪಾಲಾ ಸಿಟಿಗೆ ಬರ್ತಾಳೆ. ಅಲ್ಲಿನ ಜನರು, ಕಲ್ಚರ್ ಮತ್ತು ಲೈಫ್ ಸ್ಟೈಲ್ ಅಂದರೆ ಅವಳಿಗೆ ತುಂಬಾನೇ ಇಷ್ಟ ಆಗೋಗಿರುತ್ತೆ. ಅಲ್ಲಿನ ಲೋಕಲ್ ಭಾಷೆಯಾದ ಲುಗಾಂಡವನ್ನು ಸಹ ಸ್ವಲ್ಪ ಮಟ್ಟಿಗೆ ಕಲಿತಾಳೆ. ಆಸ್ಪತ್ರೆಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾಳೆ. ಇಂಟರ್ನ್ಶಿಪ್ ಮುಗಿದ ಮೇಲೂ ಇನ್ನೊಂದು ಸ್ವಲ್ಪ ದಿನ ಇರಬೇಕಂತ ಪ್ಲ್ಯಾನ್ ಮಾಡಿ ಪ್ರಕೃತಿಯ ಸೌಂದರ್ಯ ನೋಡೋಕೆ ಸಫಾರಿ ಟ್ರಿಪ್ಗೆ ಹೋಗ್ತಾಳೆ. ಇಡೀ ಕಥೆಯ ಸಸ್ಪೆನ್ಸ್ ಶುರುವಾಗೋದೆ ಎಲ್ಲಿಂದ? ಸೋಫಿಯಾಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಇತ್ತು. 16 ವರ್ಷವಿದ್ದಾಗ ಬೈಪೋಲರ್ ಡಿಸಾರ್ಡರ್ ಎಂಬ ಮಾನಸಿಕ ಸಮಸ್ಯೆ ಅವಳಿಗಿತ್ತು. ಬೈಪೋಲರ್ ಡಿಸಾರ್ಡರ್ ಎಂದರೆ ಮನಸ್ಸಿನ ಭಾವನೆಗಳು ಇದ್ದಕ್ಕಿದ್ದಂತೆ ವಿಪರೀತವಾಗಿ ಬದಲಾಗೋದು. ಕೆಲವೊಮ್ಮೆ ವ್ಯಕ್ತಿ ಅಗತ್ಯಕ್ಕಿಂತ ಹೆಚ್ಚು ಖುಷಿ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದ ತುಂಬಿರ್ತಾನೆ. ಇನ್ನು ಕೆಲವು ಸಮಯದಲ್ಲಿ ಅತಿಯಾದ ನಿರಾಶೆ, ದುಃಖ ಮತ್ತು ಏನು ಮಾಡಲು ಇಷ್ಟವಿಲ್ಲದಷ್ಟು ಕುಗ್ಗಿ ಹೋಗ್ತಾನೆ. ಇದು ಸರಿಯಾದ ವೈದ್ಯಕೀಯ ಚಿಕಿತ್ಸೆಯಿಂದ ಕಂಟ್ರೋಲ್ ಮಾಡಬಹುದಾದ ಒಂದು ಸಮಸ್ಯೆ. ಅವಳು ಈ ವಿಚಾರವನ್ನು ತುಂಬ ಪ್ರೈವೇಟ್ ಆಗಿ ಇಟ್ಟಿದ್ಲು. ಔಷಧಿ ತೆಗೆದುಕೊಂಡು ಆದಷ್ಟು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ಲು. ಇಂಟರ್ನ್ಶಿಪ್ ಮುಗಿದ ಮೇಲೆ ಅಕ್ಟೋಬರ್ 23ರಂದು ಇಬ್ಬರು ಡಚ್ ಫ್ರೆಂಡ್ಸ್ ಮತ್ತು ಒಬ್ಬ ಲೋಕಲ್ ಗೈಡ್ ಜೊತೆ ಮರ್ಚೆಸನ್ ಫಾಲ್ಸ್ ನ್ಯಾಷನಲ್ ಪಾರ್ಕ್ಗೆ ಹೊರಟಾಗ ಅವಳು ತುಂಬಾ ಖುಷಿಯಾಗಿಯೇ ಇದ್ಲು. ಅಕ್ಟೋಬರ್ 28 ಸಂಜೆ 6:30ರ ಸುಮಾರಿಗೆ ಕತ್ತಲು ಆಗುವ ಸಮಯ. ಅವರು ಕ್ಯಾಂಪ್ಗೆ ಬಂದು ಲಗೇಜ್ ಇಳಿಸ್ತಾ ಇರ್ತಾರೆ. ಸೋಫಿಯಾ ಖಾಲಿ ಬಾಟಲ್ ಹಿಡಿದುಕೊಂಡು ಟಾಯ್ಲೆಟ್ಗಾಗಿ ನಡೆದುಕೊಂಡು ಹೋಗ್ತಾಳೆ. ಅಲ್ಲಿನ ಸ್ಟಾಫ್ ಇಬ್ಬರು ಅವಳು ನದಿಯ ಕಡೆಗೆ ಏನು ಯೋಚನೆ ಮಾಡಿಕೊಂಡು ನೋಡ್ತಾ ಇರೋದನ್ನ ಗಮನಿಸ್ತಾರೆ. ಆದರೆ ಆಮೇಲೆ ಅವರು ಸೋಫಿಯಾನನ್ನು ಎಲ್ಲಿಯೂ ನೋಡೋದೇ ಇಲ್ಲ. ಕೇವಲ 15 ನಿಮಿಷಗಳಲ್ಲಿ ಈ ವಿಷಯ ಅವಳ ಫ್ರೆಂಡ್ಸ್ಗೆಲ್ಲ ಗೊತ್ತಾದಾಗ ಅವರು ಹುಡುಕಾಟ ಶುರು ಮಾಡ್ತಾರೆ. ರಾತ್ರಿ 9 ಗಂಟೆಯಾದರೂ ಸೋಫಿಯಾ ಸಿಗೋದಿಲ್ಲ. ಒಂದು ದೊಡ್ಡ ಅಲರ್ಟ್ ಶುರುವಾಗುತ್ತೆ. ಮರುದಿನ ಪೊಲೀಸರು, ಸೈನಿಕರು ಎಲ್ಲರೂ ಸೇರಿ ಅವಳನ್ನ ಹುಡುಕಾಡ್ತಾರೆ. ಆ ಜಾಗ ವಿಕ್ಟೋರಿಯಾ ನೈಲ್ ನದಿಯಿಂದ ಕೇವಲ 16 ಮೀಟರ್ ದೂರದಲ್ಲಿತ್ತು. ರೆಸ್ಕ್ಯೂ ಆಪರೇಷನ್ ಶುರುವಾದರೂ ಕತ್ತಲು ಆವರಿಸಿದ್ದರಿಂದ ಹುಡುಕೋದು ತುಂಬಾ ಕಷ್ಟ ಆಗುತ್ತಿರುತ್ತೆ. ರಾತ್ರಿ 9 ಗಂಟೆಗೆ ಸೋಫಿಯಾರ ಸ್ನೇಹಿತರು ಆಕೆಯ ತಾಯಿಗೆ ಕಾಲ್ ಮಾಡಿ ನಿಮ್ಮ ಮಗಳು ಕಾಣೆಯಾಗಿದ್ದಾಳೆ ಅನ್ನೋ ವಿಷಯ ಹೇಳ್ತಾರೆ. ಮರುದಿನ ಅಂದರೆ ಅಕ್ಟೋಬರ್ 29ರಂದು ಹುಡುಕೋ ಕೆಲಸ ಇನ್ನಷ್ಟು ತೀವ್ರವಾಗುತ್ತೆ. ಪೊಲೀಸರು, ಸೈನಿಕರು ಕೂಡ ಬಂದು ಸೇರ್ತಾರೆ. ಆಗ ಒಂದು ಪ್ರಮುಖ ಸುಳಿವು ಸಿಗುತ್ತೆ. ಸೋಫಿಯಾ ಹಿಡಿದುಕೊಂಡು ಹೋಗಿದ್ದ ನೀರಿನ ಬಾಟಲ್ ವಿಕ್ಟೋರಿಯಾ ನೈಲ್ ನದಿಯ ಉತ್ತರ ದಂಡೆಯಿಂದ ಸುಮಾರು 16 ಅಡಿ ದೂರದಲ್ಲಿ ಸಿಗುತ್ತೆ. ಇದರಿಂದ ಅವಳು ನದಿಯ ಕಡೆ ಹೋಗಿದ್ದಳು ಅಂತ ಗೊತ್ತಾಗುತ್ತೆ. ಆ ಪ್ರದೇಶ ತುಂಬ ಅಪಾಯಕಾರಿ. ಅಲ್ಲಿ ಮೊಸಳೆಗಳು, ಹಿಪ್ಪೋಗಳು ಮತ್ತು ಬೇರೆಲ್ಲ ಪ್ರಾಣಿಗಳ ವಾಸ ಇರುತ್ತೆ. ಹೀಗಾಗಿ ಮೊದಲಿಗೆ ಉಗಾಂಡ ಅಧಿಕಾರಿಗಳು ಸೋಫಿಯಾ ಪ್ರಾಣಿಗಳ ದಾಳಿಗೆ ಬಲಿಯಾಗಿದ್ದಾಳೆ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಆದರೆ ಈ ಕತೆ ಹೆಚ್ಚು ದಿನ ನಿಲ್ಲೋದಿಲ್ಲ. ಕಾಣೆಯಾದ ಸುಮಾರು 40 ಗಂಟೆಗಳ ನಂತರ ಅಕ್ಟೋಬರ್ 30ರಂದು ನದಿ ದಡದಿಂದ ಬಾಟಲ್ ಸಿಕ್ಕ ಜಾಗದಿಂದ 164 ಅಡಿ ದೂರದಲ್ಲಿ ಸೋಫಿಯಾಳ ಇನ್ನೂ ಕೆಲವು ವಸ್ತುಗಳು ಪತ್ತೆಯಾಗುತ್ತವೆ. ಅವಳ ಹೈಕಿಂಗ್ ಪ್ಯಾಂಟ್,
ಒಂದು ಶೂ, ಸನ್ಗ್ಲಾಸ್, ಕ್ಯಾಂಪಾಲಾದಲ್ಲಿ ಖರೀದಿಸಿದ ಒಂದು ಖಾಲಿ ಚಿಕ್ಕ ಬ್ಯಾಗ್ ಅಲ್ಲಲ್ಲಿ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿರುತ್ತವೆ. ಇನ್ನೊಂದು ವಿಚಿತ್ರ ವಿಷಯ ಅಂದರೆ ಪ್ಯಾಂಟ್ನ ತುಂಡುಗಳು ನೆಲದಿಂದ ಸುಮಾರು 16 ಅಡಿ ಎತ್ತರದಲ್ಲಿ ಒಂದು ಮರದ ಕೊಂಬೆಗೆ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಈ ಎಲ್ಲ ವಸ್ತುಗಳು ಎಷ್ಟು ವಿಚಿತ್ರವಾಗಿ ಬಿದ್ದಿರುತ್ತವೋ ಅಷ್ಟೇ ವಿಚಿತ್ರವಾಗಿ ಅಲ್ಲಿ ಎಲ್ಲಿಯೂ ಒಂದು ತೊಟ್ಟು ರಕ್ತದ ಕಲೆಗಳು, ಹೋರಾಟದ ಯಾವುದೇ ಲಕ್ಷಣಗಳು ಮಾತ್ರ ಇರೋದೇ ಇಲ್ಲ. ಇಲ್ಲಿಂದಲೇ ಅನುಮಾನ ಶುರುವಾಗೋದು. ಪ್ರಾಣಿಗಳು ದಾಳಿ ಮಾಡಿದ್ರೆ ರಕ್ತದ ಕಲೆ ಯಾಕಿಲ್ಲ? ಪ್ಯಾಂಟ್ನ ತುಂಡುಗಳು ಮರದ ಮೇಲೆ ಯಾಕೆ ಸಿಕ್ಕಿ ಹಾಕಿಕೊಂಡಿವೆ? ಸರ್ವೈವಲ್ ತಜ್ಞ ಥಾಮಸ್ ಕಾಯ್ನ್ ಅವರು ಈ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಪ್ಯಾಂಟ್ಗಳು ಪ್ರಾಣಿಗಳಿಂದ ಹರಿದು ಹೋಗಿಲ್ಲ, ಬದಲಿಗೆ ಅವುಗಳನ್ನು ಬೇಕಂತಲೇ ಚಾಕುವಿನಿಂದ ಕತ್ತರಿಸಿ ಹರಿದು ಹಾಕಿದ ಹಾಗೆ ಕಾಣಿಸ್ತಾ ಇವೆ ಎಂದು ಹೇಳ್ತಾರೆ. ಮನುಷ್ಯನ ರಕ್ತ ಅಥವಾ ಅಂಗಗಳು ಸಿಗದಿರೋದು ಕೂಡ ಪ್ರಾಣಿ ದಾಳಿ ಸಿದ್ಧಾಂತಕ್ಕೆ ಪುಷ್ಟಿ ಕೊಡೋದಿಲ್ಲ. ಪ್ರಾಣಿಗಳು ಈ ರೀತಿ ಬಟ್ಟೆಗಳನ್ನು ಮರದ ಮೇಲೆ ಅಥವಾ ಅಷ್ಟು ದೂರದಲ್ಲಿ ನೀಟಾಗಿ ಹರಡಿ ಹೋಗೋದಿಲ್ಲ. ಥಾಮಸ್ಗೆ ಇದು ಸಂಪೂರ್ಣವಾಗಿ ಪ್ಲಾನ್ ಮಾಡಿದ ಒಂದು ದೃಶ್ಯದ ಹಾಗೆ ಕಾಣಿಸ್ತಾ ಇರುತ್ತೆ. ಅಧಿಕಾರಿಗಳಿಗೆ ಪ್ರಾಣಿ ದಾಳಿಯ ಸಿದ್ಧಾಂತ ಒಂದು ಅನುಕೂಲಕರವಾದ ನಿರ್ಧಾರವಾಗಿತ್ತು. ಯಾಕಂದ್ರೆ ಒಂದು ಅಪರಾಧದ ತನಿಖೆ ಮಾಡುವುದಕ್ಕಿಂತ ಪ್ರಾಣಿಯ ಮೇಲೆ ಬ್ಲೇಮ್ ಹಾಕಿ ಪ್ರಕರಣ ಮುಚ್ಚಿಬಿಡೋದು ಸುಲಭ ತಾನೆ. ಇನ್ನೊಂದು ವಿಷಯ ಅಂದ್ರೆ ತನಿಖೆ ಮುಂದೆ ಸಾಗಿದಂತೆ ಸೋಫಿಯಾಳ ಮಾನಸಿಕ ಆರೋಗ್ಯದ ಮೇಲೆ ಗಮನ ಕೇಂದ್ರೀಕರಿಸಲಾಗುತ್ತೆ. ಬೈಪೋಲರ್ ಡಿಸಾರ್ಡರ್ನಿಂದಾಗಿ ಅವಳು ಅತಿಯಾದ ಆತ್ಮವಿಶ್ವಾಸ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಿತ್ತು. ಅಕ್ಟೋಬರ್ 26ರ ಸುಮಾರಿಗೆ ಅವಳ ನಡವಳಿಕೆಯಲ್ಲಿ ಅಸಾಮಾನ್ಯ ಬದಲಾವಣೆಗಳು ಕಾಣಿಸ್ತಾ ಇರುತ್ತೆ. ಕಡಿಮೆ ನಿದ್ದೆ ಮಾಡೋದು, ನಿರಂತರವಾಗಿ ಮಾತಾಡುತ್ತಲೇ ಇರೋದು ಮತ್ತು ಕ್ಯಾಂಪ್ ಫೈರ್ ಬಳಿ ಕುರ್ಚಿಗಳನ್ನು ಹಾಳು ಮಾಡುವಂಥ ಅಪಾಯಕಾರಿ ಕೆಲಸಗಳಲ್ಲಿ ಅವಳು ತೊಡಗಿಕೊಂಡಿರ್ತಾಳೆ. ಆಕೆಯ ಸ್ನೇಹಿತರು ಭಯಗೊಂಡು ಅವಳ ತಾಯಿಗೆ ಕಾಲ್ ಮಾಡೋಣ ಅಂದುಕೊಂಡಿರ್ತಾರೆ. ಆದರೆ ಸೋಫಿಯಾಳ ರಿಕ್ವೆಸ್ಟ್ ನಂತರ ಸುಮ್ಮನಾಗಿರ್ತಾರೆ. ಮರ್ಚೆಸನ್ ಫಾಲ್ಸ್ಗೆ ಬಂದಾಗ ಅವಳ ಮನಸ್ಥಿತಿ ಮತ್ತಷ್ಟು ಕೆಟ್ಟಿರುತ್ತೆ. ಸೋಫಿಯಾಳ ಈ ಮಾನಸಿಕ ಸ್ಥಿತಿ ಅವಳನ್ನ ಅಪಾಯಕ್ಕೆ ತಳ್ಳಿತ, ಅಥವಾ ಅವಳು ಯಾರದೋ ಮಾತು ನಂಬಿ ಒಬ್ಬಳೆ ದೂರ ಹೋಗಿರಬಹುದು ಅಂತ ಕೆಲವರು ಊಹಿಸ್ತಾರೆ. ಆದರೆ ಕೇವಲ ಮಾನಸಿಕ ಅಸ್ವಸ್ಥತೆ ಅವಳು ಕಣ್ಮರೆಯಾದ ರಹಸ್ಯವನ್ನಾಗಲಿ ಅಥವಾ ಆಕೆಯ ವಸ್ತುಗಳು ಚೆಲ್ಲ ಪಿಲ್ಲಿಯಾಗಿ ಬಿದ್ದಿರೋದನ್ನಾಗಲಿ ವಿವರಿಸೋದಿಲ್ಲ. ಸೋಫಿಯಾಳ ತಾಯಿಗೆ ತನ್ನ ಮಗಳು ಪ್ರಾಣಿ ದಾಳಿಯಿಂದ ಸತ್ತಿದ್ದಾಳೆ ಅನ್ನೋ ಮಾತು ನಂಬೋಕೆ ಆಗೋದೇ ಇಲ್ಲ. ಆಕೆ ತಕ್ಷಣವೇ ಡಚ್ ರಾಯಭಾರಿ ಕಚೇರಿಯ ಅಧಿಕಾರಿಗಳ ಜೊತೆ ಉಗಾಂಡಾಗೆ ಬರ್ತಾರೆ. ತದನಂತರ ಹುಡುಕಾಟ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ. ಹೆಲಿಕಾಪ್ಟರ್ಗಳು, ಡ್ರೋನ್ ತಂಡಗಳು ಕೂಡ ಶೋಧ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತವೆ. ಆದರೆ ಯಾವುದೇ ಪ್ರಯೋಜನ ಆಗೋದೇ ಇಲ್ಲ. ಉಗಾಂಡ ಮಾಧ್ಯಮಗಳು ಈ ಸುದ್ದಿಗೆ ಹೆಚ್ಚು ಮಹತ್ವ ಕೊಡೋದೇ ಇಲ್ಲ. ತಕ್ಷಣ ಪ್ರಾಣಿ ದಾಳಿಯ ಕಥೆಯನ್ನೇ ಹರಡಿ ಪ್ರಕರಣ ಮುಚ್ಚಿ ಹಾಕ್ತಾ ಇರುತ್ತವೆ. ಆದರೆ ಸೋಫಿಯಾಳ ತಾಯಿ ಮರಿಯಾ ಮಾತ್ರ ಸುಮ್ಮನಿರೋದಿಲ್ಲ. ಅವರು 20ಕ್ಕೂ ಹೆಚ್ಚು ಬಾರಿ ಉಗಾಂಡಾಗೆ ಬಂದು ತಮ್ಮದೇ ಆದ ಖಾಸಗಿ ತನಿಖೆಗಳನ್ನು ಶುರು ಮಾಡ್ತಾರೆ. 2019ರಲ್ಲಿ ಒಂದು ಮಹತ್ವದ ಸುಳಿವು ಸಿಗುತ್ತೆ. ಉಗಾಂಡ ವನ್ಯಜೀವಿ ಪ್ರಾಧಿಕಾರದ ನಿವೃತ್ತ ಅಧಿಕಾರಿಯೊಬ್ಬರು ಸೋಫಿಯಾ ಕಣ್ಮರೆಯಾದ ರಾತ್ರಿ ಇನ್ನೊಬ್ಬ ಅಧಿಕಾರಿಯ ಜೊತೆ ಮಾತಾಡೋದನ್ನು ನೋಡಿದ್ದೆ ಅಂತ ಹೇಳಿಕೆಯನ್ನ ನೀಡ್ತಾರೆ. ಆದರೆ ಆ ಎರಡನೇ ಅಧಿಕಾರಿ ತನಗೆ ಏನು ಕೂಡ ಗೊತ್ತಿಲ್ಲ ಎಂದು ಸುಳ್ಳು ಹೇಳ್ತಾನೆ. ಮರಿಯಾ ಇಷ್ಟಕ್ಕೆ ಸುಮ್ಮನಿರೋದಿಲ್ಲ. ಸೋಫಿಯಾ ಕಣ್ಮರೆಯಾದ ರಾತ್ರಿ ಸುಮಾರು 400 ಜನ ವನ್ಯಜೀವಿ ಪ್ರಾಧಿಕಾರದ ಹೊಸ ಸಿಬ್ಬಂದಿಗಳು ಕೇವಲ 1.2 ಮೈಲಿ ದೂರದಲ್ಲಿ ತರಬೇತಿ ಪಡಿತಾ ಇದ್ರು ಅನ್ನೋ ರಹಸ್ಯವನ್ನ ಸಹ ಅವರು ಬಯಲು ಮಾಡ್ತಾರೆ. ಆದರೆ ಈ ವಿಷಯವನ್ನ ಅಧಿಕಾರಿಗಳು ಮೊದಲಿಗೆ ಮುಚ್ಚಿಡ್ತಾರೆ. ಇದು ಒಂದು ದೊಡ್ಡ ಕವರಪ್ನ ಲಕ್ಷಣದಂತೆ ಮರಿಯಾ ಭಾವಿಸ್ತಾರೆ. ಸೋಫಿಯಾಳ ಬ್ಯಾಗ್ನಲ್ಲಿ ಸಿಕ್ಕಿದ್ದ ವಸ್ತುಗಳನ್ನು DNA ಟೆಸ್ಟ್ಗೆಂದು ನೆದರ್ಲ್ಯಾಂಡ್ಗೆ ಕಳುಹಿಸಲಾಗಿತ್ತು. ಅಲ್ಲಿ ಶಾಕಿಂಗ್ ವಿಷಯವೊಂದು ಗೊತ್ತಾಗುತ್ತೆ. ಆ ವಸ್ತುಗಳ ಮೇಲೆ ಸೋಫಿಯಾಳ DNA ಜೊತೆಗೆ ಯಾರೋ ಅಪರಿಚಿತ ಪುರುಷನ DNA ಸಹ ಸಿಕ್ಕಿದೆ. ಈ ರಿಪೋರ್ಟ್ ಇಡೀ ಕೇಸ್ಗೆ ಒಂದು ದೊಡ್ಡ ತಿರುವು ಕೊಡುತ್ತೆ. ಪ್ರಾಣಿ ದಾಳಿಯನ್ನೋ ಮಾತು ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಅಂದರೆ ಇದು ಖಂಡಿತವಾಗಿಯೂ ಮನುಷ್ಯರ ಕೆಲಸ. ಬಹುಶಃ ಯಾರೋ ಆಕೆಯನ್ನ ಅಪಹರಣ ಮಾಡಿದ್ದಾರೆ ಅಥವಾ ಬೇರೆ ಯಾವುದೋ ಕೆಟ್ಟ ಕೆಲಸ ನಡೆದಿದೆ. ಇಡೀ ಸಿಚುವೇಶನ್ ನೋಡಿದ್ರೆ ಒಂದು ಡಾರ್ಕ್ ಸ್ಟೋರಿ ನಮ್ಮ ಕಣ್ಣ ಮುಂದೆ ಬರುತ್ತೆ. ಒಬ್ಬ ಅಪರಿಚಿತ ಪುರುಷನ DNA ಸಿಕ್ಕಿದೆ. ಸಾಕ್ಷ್ಯಗಳನ್ನು ಯಾರೋ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದ್ದಾರೆ ಮತ್ತು ಅಲ್ಲಿ 400 ಜನ ತರಬೇತಿಯಲ್ಲಿ ಇದ್ದರು. ಇದೆಲ್ಲವನ್ನ ನೋಡಿದಾಗ
ಕಿಡ್ನ್ಯಾಪ್ ಎಂಬ ಸಿದ್ಧಾಂತವೇ ಹೆಚ್ಚು ಲಾಜಿಕಲ್ ಆಗಿ ಕಾಣುತ್ತೆ. ಸೋಫಿಯಾಳ ತಾಯಿ ಮರಿಯಾ ಈಗಲೂ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಸೋಫಿಯಾ ಕಣ್ಮರಿಯಾಗೋ ಮೊದಲು ಮಾತಾಡಿದ್ದ ಆ ಎರಡನೇ ಅಧಿಕಾರಿಯ DNA ಹೋಲಿಕೆ ಮಾಡಬೇಕಂತ 2025 ಜೂನ್ನಲ್ಲಿ ಕೂಡ ಒತ್ತಾಯಿಸ್ತಾ ಇರ್ತಾರೆ. ತನಿಖೆ ಮುಂದುವರಿತಾ ಇದ್ದರೂ ಸೋಫಿಯಾ ಕಣ್ಮರಿಯ ರಹಸ್ಯ ಮಾತ್ರ ಇನ್ನೂ ಬಯಲಾಗದೆ ಅನ್ಸಾಲ್ವ್ ಕೇಸ್ ಆಗಿಯೇ ಉಳಿದಿದೆ. ಸ್ನೇಹಿತರೆ, ಈ ನೈಜ ಕಥೆಯನ್ನು ನೀವು ಕೇಳಿದ್ದೀರಿ. ನಿಮ್ಮ ಒಪಿನಿಯನ್ ಏನು? ಉಗಾಂಡ ಸರ್ಕಾರ ಹೇಳಿದಂತೆ ಸೋಫಿಯಾ ಬರೀ ಪ್ರಾಣಿಗಳ ಬಲಿಪಶು ಆದಳ ಅಥವಾ ಆಕೆಯನ್ನು ಅಪಹರಣ ಮಾಡಿ ಕೆಟ್ಟ ಕೆಲಸ ಮಾಡಿದ್ದಾರಾ? ನಿಮ್ಮ ಉತ್ತರಗಳು ಏನೇ ಇರಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದರೆ ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.